ಇವರು ಲವ್ ಜಿಹಾದ್ ಬಗ್ಗೆ ಮಾತನಾಡೋದು ಬಿಟ್ಟು ಕೇವಲ ಬೀಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೇರಳದಲ್ಲಿ ಲವ್ ಜಿಹಾದ್ನ ಕರಾಳತೆ ಎಷ್ಟಿದೆ ಗೊತ್ತಾ? ಲವ್ ಜಿಹಾದ್ ವಿರುದ್ಧ ಧ್ವನಿ ಎತ್ತಿದ್ರೆ ಕೋಮುವಾದಿಗಳು ಅಂತ ಕರೀತಾರೆ. ನಿಮಗೆ ಧೈರ್ಯ ಇದ್ರೆ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಅಂತ രാജീവ് ചന്ദ്രശേഖർ സവാಲು. ധൈര്യമായിട്ട് മുമ്പോട്ട് വന്ന് അതിനെ ഡിബേറ്റ് ചെയ്യണം. പേടിച്ച് ഓരോരോ സൗണ്ട് ബൈറ്റും പോസ്റ്റ് ഇട്ട് ഓടുകയല്ല ചെയ്യേണ്ടത്. ರಾಜೀವ್ ಚಂದ್ರಶೇಖರ್ ಅವರ ಸವಾಲನ್ನ ಬುದ್ಧಿಜೀವಿಗಳು ಸ್ವೀಕರಿಸ್ತಾರ? ಕೇರಳ ಸ್ಟೋರಿ 2 ಈ ಸಿನಿಮಾದ ಬಗ್ಗೆ ಎಲ್ಲರೂ ಕೇಳಿರ್ಲೇಬೇಕು. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿರೋದು ಇದೇ ಸಿನಿಮಾ. लेकिन बीफ नहीं खाऊंगी. ಯಾವ ರೀಲ್ಸ್ ಅನ್ನೇ ನೋಡಿ, ತಟ್ಟೆಯಲ್ಲಿ ಬೀಫ್ ಮಾಂಸವನ್ನ ಹಿಡ್ಕೊಂಡು ನಾವು ಕೇರಳದವರು, ಕೇರಳದಲ್ಲಿ ಎಲ್ಲಾ ಧರ್ಮದವರು ಕೂಡ ಬೀಫ್ ಅನ್ನ ತಿಂತಾರೆ ಅನ್ನುವಂತಹ ರೀಲ್ಸ್ ಗಳನ್ನ ಮಾಡಿ ಹರಿಬಿಡ್ತಾ ಇದ್ದಾರೆ. We are making this video to dedicate our meal for an entire team of Kerala Story 2. Yeah, Kerala Story 2. We are eating beef today. Yeah, we are eating beef. We do cook beef. We love eating beef. And in Kerala, people won't force anyone to eat beef. More than that, people of Kerala are literate and they have civic sense. They know how to behave. So, this entire food is dedicated to Kerala Story and its director. ಇವರಿಗೆಲ್ಲ ಏನೋ ಒಂದು ರೀಲ್ಸ್ ಮಾಡೋ ಗೀಳಿರಬಹುದೋ ಏನೋ, ಆದ್ರೆ ನಮ್ಮ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವರು ಕೂಡ ಇದೇ ವಿಚಾರದ ಬಗ್ಗೆ ಎರಡೆರಡು ಟ್ವೀಟ್ ಮಾಡಿದ್ದಾರೆ. ಕೇರಳದ ಸಂಸ್ಕೃತಿನೇ ಇದು, ಇಲ್ಲಿ ಎಲ್ಲಾ ಧರ್ಮದವರೂ ಬೀಫ್ ಅನ್ನ ತಿಂತಾರೆ. ಕೇರಳ ಸ್ಟೋರಿ ಸಿನಿಮಾ ಮಾಡಿದವರಿಗೆ ಅಲ್ಲಿನ ಸಂಸ್ಕೃತಿ ಬಗ್ಗೆ ಏನೇನೋ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಇವರು ಈ ಎರಡು ಟ್ವೀಟ್ ಗಳನ್ನ ಹಾಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಯುವತಿಗೆ ಬಲವಂತವಾಗಿ ಬೀಫ್ ತಿನ್ನಿಸುವಂತಹ ಒಂದು ದೃಶ್ಯ ಇದೆ. ಅದಕ್ಕಾಗಿನೇ ಇವರೆಲ್ಲರೂ ಕೂಡ ಕೇರಳದಲ್ಲಿ ಬಲವಂತವಾಗಿ ಬೀಫ್ ತಿನ್ನಿಸಬೇಕಾಗಿಲ್ಲ, ಯಾಕಂದ್ರೆ ಕೇರಳದಲ್ಲಿ ಎಲ್ಲಾ ಧರ್ಮದವರು ಬೀಫ್ ತಿಂತಾರೆ, ಇದು ಅಲ್ಲಿನ ಸಂಸ್ಕೃತಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನಿಸಿಕೆ ಏನಿದೆ ಅದನ್ನ ಹಂಚಿಕೊಳ್ತಾ ಇದ್ದಾರೆ. ಆದ್ರೆ ಈ ಸಿನಿಮಾ ಇರೋದು ಲವ್ ಜಿಹಾದ್ ಬಗ್ಗೆ, ಲವ್ ಜಿಹಾದ್ನ ಕರಾಳತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ, ಲವ್ ಜಿಹಾದ್ಗೆ ಸಿಲುಕಿ ಹಿಂದೂ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ತಮ್ಮ ಜೀವನವನ್ನೇ ಕಳ್ಕೊಂಡಿದ್ದಾರೆ, ಅವರ ಜೀವನ ಯಾವ ರೀತಿ ಹಾಳಾಗಿದೆ ಅನ್ನೋದ್ರ ಬಗ್ಗೆ ಇರುವಂತಹ ಮೂವಿ ಇದು. ಇವರೆಲ್ಲರೂ ಕೂಡ ಈ ಲವ್ ಜಿಹಾದ್ನ ಕರಾಳತೆ ಬಗ್ಗೆ ಮಾತನಾಡೋದು ಬಿಟ್ಟು ಕೇವಲ ಬೀಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇ ಇವರ ಜಾತ್ಯತೀತ ರಾಜಕಾರಣ, ಇದೇ ಇವರ ಜಾತ್ಯತೀತ ಮಾಡೆಲ್. ಅವರಿಗೆ ಬೇಕಾದದನ್ನ ಮಾತ್ರ ಹೇಳೋದು. ಈ ರೀತಿ ಮಾತನಾಡುವವರಿಗೆ ಬಿಜೆಪಿ ನಾಯಕರೊಬ್ಬರು ಯಾವ ರೀತಿ ಸವಾಲೆಸಗಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಕೇರಳದಲ್ಲಿ ಈ ಲವ್ ಜಿಹಾದ್ನ ಕರಾಳತೆ ಎಷ್ಟಿದೆ ಅಂದರೆ, ಸ್ವತಃ ಕಮ್ಯುನಿಸ್ಟ್ ಪಕ್ಷದ ನಾಯಕ PV ಭಾಸ್ಕರನ್ ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಲವ್ ಜಿಹಾದ್ನ ಬಲೆಯಿಂದ ಹೊರಕ್ಕೆ ತನ್ನಿ, ನನ್ನ ಮಗಳನ್ನ ಉಳಿಸಿಕೊಡಿ ಅಂತ ಬೇಡ್ಕೊಂಡಿದ್ರು. ಈ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಅಷ್ಟೇ ಯಾಕೆ, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಮಾಡಿಕೊಂಡೇ ಬಂದಿದೆ. ಮುಸ್ಲಿಂ ಲೀಗ್ ಮೂಲಭೂತವಾದವನ್ನ ಎತ್ತಿ ಹಿಡಿದಿತ್ತು. ಅಂಥ ಒಂದು ಪಕ್ಷದ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡು ಬಂದಿತ್ತು. ಈ ಪಕ್ಷದ ಬಗ್ಗೆ ನಮ್ಮ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಗೊತ್ತಾ? ಮುಸ್ಲಿಂ ಲೀಗ್ ಅನ್ನೋದು ಒಂದು ಜಾತ್ಯತೀತ ಪಕ್ಷ ಅಂತ ಹಾಡಿ ಕೊಂಡಾಡಿದ್ರು. ಇದೆಲ್ಲ ಹಿಂದಿನ ಕತೆ ಆಗಿರಬಹುದು. ಮೊನ್ನೆ ಕೇರಳದಲ್ಲಿ ಏನಾಯ್ತು? ಜಮಾತಿ ಇಸ್ಲಾಮಿ ಅನ್ನುವಂಥ ಒಂದು ಸಂಘಟನೆ ಜೊತೆ ಅಲ್ಲಿನ ಕಾಂಗ್ರೆಸ್ ಪಕ್ಷ ಒಪ್ಪಂದವನ್ನ ಮಾಡ್ಕೊಂಡಿದೆ. ಚುನಾವಣಾ ಪ್ರಚಾರ ಮಾಡುವುದಕ್ಕಾಗಿ ಜಮಾತಿ ಇಸ್ಲಾಮಿ ಜೊತೆ ಇವರು ಕೈ ಜೋಡಿಸಿದ್ದಾರೆ. ಈ ಜಮಾತಿ ಇಸ್ಲಾಮಿಯ ಮೂಲ ಉದ್ದೇಶ ಏನು? ಇಸ್ಲಾಮಿಕ್ ಸ್ಟೇಟ್ ಅನ್ನ ಸ್ಥಾಪಿಸೋದು. ಅವರ ಮೂಲ ಉದ್ದೇಶ ಏನು ಅನ್ನೋದು ಗೊತ್ತಿದ್ರೂ ಕೂಡ ಅಲ್ಲಿನ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಅವರ ಜೊತೆನೆ ಒಪ್ಪಂದ ಮಾಡ್ಕೊಂಡಿದೆ. ಸೊ ಈ ಎಲ್ಲಾ ವಿಚಾರಗಳನ್ನ ಮುಚ್ಚಿಟ್ಟು ಇವ್ರು ಏನ್ ಮಾಡ್ತಾ ಇದ್ದಾರೆ? ಜಾತ್ಯತೀತತೆಯ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಯಾರು ಲವ್ ಜಿಹಾದ್ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೋ ಅಂಥವರ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲವ್ ಜಿಹಾದ್ ವಿರುದ್ಧ ಧ್ವನಿ ಎತ್ತಿದ್ರೆ ಅಂಥವರನ್ನ ಕೋಮುವಾದಿಗಳು ಅಂತ ಹೇಳ್ತಾರೆ. ಈಗ ಇಂಥವರೆಲ್ಲರಿಗೂ ಒಂದು ದೊಡ್ಡ ಸವಾಲೇ ಎದುರಾಗಿದೆ. ಕೇರಳದ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಇವರೆಲ್ಲರಿಗೂ ಒಂದು ಸವಾಲನ್ನ ಹಾಕಿದ್ದಾರೆ.
ನಿಮ್ಗೆ ಧೈರ್ಯ ಇದ್ರೆ ನಮ್ ಜೊತೆ ಚರ್ಚೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಎಂಪುರಾನ್ ಅಥವಾ ಕೇರಳ ಸ್ಟೋರಿ ಅಂತಹ ಸಿನಿಮಾವನ್ನ ನೋಡೋದು ಬಿಡೋದು ಅದು ಅವರವರ ವೈಯಕ್ತಿಕ ವಿಚಾರ. ನಾನ್ ಯಾವ ಸಿನಿಮಾವನ್ನ ನೋಡ್ಬೇಕು, ನಾನ್ ಯಾವ ಸಿನಿಮಾವನ್ನ ನೋಡಬಾರ್ದು ಅಂತ ನಿರ್ಧಾರ ಮಾಡೋದಕ್ಕೆ ಸಿಎಂ ಯಾರು? ಇದೆಲ್ಲ ಸಂವಿಧಾನ ನಮ್ಗೆ ನೀಡಿರುವಂತಹ ಮೂಲಭೂತ ಹಕ್ಕಲ್ವಾ? ಇದರ ಬಗ್ಗೆ ಸಿಎಂ ಯಾಕೆ ಮಾತಾಡ್ಬೇಕು? ಕೇರಳದಲ್ಲಿ 10 ವರ್ಷಗಳಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಅವರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ? ಗಾಜಾದ ಬಗ್ಗೆ ಮಾತಾಡ್ತಾರೆ, ಕೇರಳ ಸ್ಟೋರಿ ಸಿನಿಮಾದ ಬಗ್ಗೆ ಮಾತಾಡ್ತಾರೆ. ಈ ಬಗ್ಗೆ ಮಾತಾಡಿ ನಾವು ಕೇಳಿದಂತಹ ಪ್ರಶ್ನೆ ಬಗ್ಗೆ ಇವರು ಉತ್ತರಾನೇ ನೀಡೋದಿಲ್ಲ. ಯಾವುದೇ ವಿಚಾರ ಆಗಿರ್ಲಿ, ಅದು ಲವ್ ಜಿಹಾದ್ ಆಗಿರ್ಲಿ, ಹಮಾಸ್ ವಿಚಾರ ಆಗಿರ್ಲಿ, ಸೆಂಟ್ರಲ್ ಗವರ್ನಮೆಂಟ್ ಕೇರಳಕ್ಕೆ ಎಷ್ಟು ಹಣ ನೀಡಿದೆ ಅನ್ನೋ ವಿಚಾರ ಆಗಿರ್ಲಿ, ಡೆವಲಪ್ಮೆಂಟ್ ವಿಚಾರ ಆಗಿರ್ಲಿ, ಯಾವ ವಿಚಾರ ಆಗಿದ್ರೂ ಕೂಡ ನಾವು ಚರ್ಚೆಗೆ ಸಿದ್ಧರಿದ್ದೇವೆ. ನಿಮಗೆ ಧೈರ್ಯ ಇದ್ರೆ ನಮ್ಮ ಮುಂದೆ ಬಂದು ಚರ್ಚೆ ಮಾಡಿ. ಅದನ್ನೆಲ್ಲ ಬಿಟ್ಟು ಸುಳ್ಳು ಸುಳ್ಳು ಬೈಟ್ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂತಹ ಕೆಲಸವನ್ನ ಮಾಡಬೇಡಿ ಅಂತ രാജീവ് ചന്ദ്രശേഖരൻ ಹೇಳಿದ್ದಾರೆ. പക്ഷെ ഒരാൾ അത് പറഞ്ഞ ഉടനെ വർഗീയവാദിയാണ്, ഹമാസ് വന്നു ഓ വർഗീയവാദിയാണ്, ലവ് ജിഹാദ് ഓ നിങ്ങൾ വർഗീയവാദിയാണ്. ഇത് എന്താണെന്ന്, എന്ത് നോൺസെൻസ് അത്? ചർച്ച ചെയ്യാൻ പേടി, എന്തിനാ പേടി? ലവ് ജിഹാദ് ചിലവർ പറയുമ്പോൾ ഓക്കെ അത് ചർച്ച ചെയ്യാം. അത് ഇല്ലെന്ന് അങ്ങനെ ഒരു പ്രൂഫ് ഉണ്ടെങ്കിൽ അത് ഇല്ലെന്ന് മുമ്പോട്ട് വെക്കാൻ ധൈര്യം ഉണ്ടാവണം. പക്ഷെ ചർച്ച ചെയ്ത ഉടനെ അല്ലല്ല പറഞ്ഞ ആള് ഭിന്നത കൊണ്ടുവരാൻ ശ്രമിക്കുന്നു, അല്ല വർഗീയവാദിയാണ്. ഇതെല്ലാം നോക്കൂ, ഈ നാടകമെല്ലാം എത്ര കൊല്ലം ജനങ്ങളെ മനസ്സിൽ വെച്ച് കയറ്റി വെച്ചിരിക്കുകയായിരുന്നു. ഇന്നിപ്പോ ഈ രാഷ്ട്രീയം കേരളത്തില് ചർച്ച ചെയ്യാൻ ധൈര്യം ഉണ്ടാവണം. അത് കോൺഗ്രസ് പാർട്ടിയാണോ, ബഹുമാനപ്പെട്ട മുഖ്യമന്ത്രിയാണോ, BJP NDA, ഞങ്ങൾ ചർച്ച ചെയ്യാൻ തയ്യാറാണ്. ഞങ്ങൾ ഏത് ഇഷ്യൂ ആണെങ്കിലും ചർച്ച ചെയ്യാൻ തയ്യാറാണ്. അത് ലവ് ജിഹാദോ, ഹമാസോ, ജമാത്തോ, വികസനമോ, സെൻട്രൽ ഗവൺമെന്റ് കൊടുക്കാത്ത കാശാണോ, എന്ത് വേണമെങ്കിൽ ഞങ്ങൾ ചർച്ച ചെയ്യാൻ തയ്യാറാണ്. പക്ഷേ ചർച്ച ചെയ്യണം, ധൈര്യമായിട്ട് മുമ്പോട്ട് വന്ന് അതിനെ ഡിബേറ്റ് ചെയ്യണം. പേടിച്ച് ഓരോരോ സൗണ്ട് ബൈറ്റും പോസ്റ്റ് ഇട്ട് ഓടുകയല്ല അവർ ചെയ്യേണ്ടത്. ಸೊ ಎಷ್ಟು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಪ್ರಶ್ನೆ ಕೇಳಿದಾಗ್ಲೆಲ್ಲ ಕೇವಲ ಗಾಜಾ, ಕೇರಳ ಸ್ಟೋರಿ ಇಂಥದ್ದೇ ವಿಚಾರಗಳನ್ನ ಹೇಳ್ಕೊಂಡು ಆ ಪ್ರಶ್ನೆಗೆ ಉತ್ತರವನ್ನೇ ನೀಡೋದಿಲ್ಲಲ್ಲ. ಸೊ ಈಗ ನಾನು ನಿಮಗೆ ಸವಾಲ್ ಹಾಕ್ತಿದ್ದೇನೆ, ನನ್ನ ಪ್ರಶ್ನೆಗೆ ಉತ್ತರ ನೀಡಿ, ನಮ್ಮ ಜೊತೆ ನೀವು ಚರ್ಚೆಗೆ ಬನ್ನಿ ಅಂತ ರಾಜೀವ್ ಚಂದ್ರಶೇಖರ್ ಅವರು ಸವಾಲನ್ನ ಎಸಗಿದ್ದಾರೆ. ಈ ಒಂದು ಸವಾಲನ್ನ ಕೇರಳದ ಕಮ್ಯುನಿಸ್ಟ್ ಪಕ್ಷ ಸೇರಿದಂತೆ ಸೋ ಕಾಲ್ಡ್ ಬುದ್ಧಿಜೀವಿಗಳು ಸ್ವೀಕರಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.